ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಸ್ವೀಟ್ ಡಿಶ್ಶು ಬ್ಯಾಳಿ ಪಾಯಸ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಈಸಿಯಾಗಿ ಟೇಸ್ಟಿಯಾಗಿ ಬೇಳೆ ಪಾಯಸ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ಒಂದು ಕುಕ್ಕರ್ಗೆ 2 ಗ್ಲಾಸ್ನಷ್ಟು ನಾನು ಕಡಲೆಬೇಳೆನ ತೊಗೊಂಡೀನಿ. ಆಮೇಲೆ ಇವನ್ನ ಸ್ವಚ್ಛವಾಗಿ ತೊಳ್ಕೊಂಡು ಬರ್ತೇನಂತ. ಫಸ್ಟ್ ಕಡಲೆಬೇಳೆ ಕಂಪ್ಲೀಟ್ ಸ್ವಚ್ಛವಾಗಿ ತೊಳಿಬೇಕು. ಆಮೇಲೆ 1 ಗ್ಲಾಸಿಗೆ 2 ಗ್ಲಾಸ್ನಂತ ನೀರು ಹಾಕಿ ಚಲೋತ್ನಂಗೆ ಒಂದು 4ರಿಂದ 5 ಸೀಟಿ ಹೊಡೆಸ್ಕೊಂಡು ಸ್ಟೀಮ್ ಹೋದ್ಮೇಲೆ ನಾನು ಕುಕ್ಕರ್ನ ಓಪನ್ ಮಾಡತ್ತೆ ನೋಡ್ರಿ. ಕಡಲೆಬೇಳೆ ಕಂಪ್ಲೀಟ್ ಮೆತ್ತಗೆ ಬೇಯಬೇಕವು. ಆಮೇಲೆ ಅದರದ್ದು ಕಟ್ ಅಂತೇವಲ್ಲ ನಾವು, ಅಂದರೆ ಎಕ್ಸಸ್ ವಾಟ್ರ್ ಅದನ್ನು ಬಿಟ್ಟು ಬ್ಯಾಳಿನಷ್ಟನ್ನು ಇನ್ನೊಂದು ಪಾತ್ರೆ ಒಳಗೆ ತಕ್ಕೊಳ್ಳೋಣಂತ. ನಾ ಬರೀ ಬ್ಯಾಳೆ ಅಷ್ಟು ತಕ್ಕೊಳತ್ತೀನಿ. ನಿಮಗೆ ಲಿಕ್ವಿಡಿ ಬೇಕಂದ್ರೆ ಅದು ಕಟ್ ಏನಿತ್ತಲ್ಲ ಅದನ್ನು ಸೇರಿಸಿನ ಹಾಕೋರಿ. ಆಮೇಲೆ ನಾನು 1 ಗ್ಲಾಸ್ ಕಡಲೆಬೇಳೆಗೆ 1.5 ಗ್ಲಾಸ್ನಷ್ಟು ಬೆಲ್ಲ ಹಾಕ್ಕೊಂಡೀನಿ. ಟೋಟಲಾಗಿ ನಾವು ಒಂದು 2ರಿಂದ 3 ಗ್ಲಾಸ್ನಷ್ಟು ಬೆಲ್ಲ, ನಿಮ್ಮ ಸ್ವೀಟ್ ಕಂಟೆಂಟ್ ನೋಡ್ಕೊಂಡು ನೀವು ಬೆಲ್ಲನೂ ಹಾಕೋರಿ. ನಂಗೆ ಸ್ವಲ್ಪ ನಾರ್ಮಲ್ ಆಗಿಬಿತ್ತು ಬೇಕಿತ್ತು, ಅದಕ್ಕೆ ಒಂದು 2.5 ಗ್ಲಾಸ್ನಷ್ಟು ನಾನು ಬೆಲ್ಲ ಹಾಕ್ಕೊಂಡೀನಿ. ನೆಕ್ಸ್ಟ್ 1 ಬಟ್ಲದಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಂಡೀನಿ. ಹಸಿ ಕೊಬ್ಬರಿನೂ ಹಾಕ್ಕೋಬೋದು, ಬಟ್ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ. ಸೊ ಒಣ ಕೊಬ್ಬರಿ ಹಾಕೋರಿ. ಆಮೇಲೆ ಏಲಕ್ಕಿ ಮತ್ತು ಲವಂಗದ ಪೌಡ್ರ್ ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡೀನಿ. ಈಗ ಬೆಲ್ಲ ಕರಗು ಮಟ್ಟ ಮೀಡಿಯಮ್ ಫ್ಲೇಮ್ನಾಗ ಕುದಿಸ್ಕೊಳ್ಳೋಣಂತ ಬ್ಯಾಳಿ ಕುದಿಯೋ ಮಟ್ಟ ನಾನು ಡ್ರೈ ಫ್ರೂಟ್ನ ಫ್ರೈ ಮಾಡ್ಕೊತೀನಿ. ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದು 3ರಿಂದ 4 ಚಮಚದಷ್ಟು ತುಪ್ಪ ಹಾಕ್ಕೊಳತ್ತೀನಿ. ತುಪ್ಪ ಕಾದ್ಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿ, ಬಾದಾಮಿ ಮತ್ತು ರೆಡ್ ರೇಸನ್ಸ್, ಒಣ ದ್ರಾಕ್ಷಿ ಮತ್ತು ಕೇರ್ ಬೀಜ ಮತ್ತು ಉತ್ತತ್ತಿನ ಹಾಕ್ಕೊಂಡು ತುಪ್ಪದಾಗ ಚಲೋತ್ನಂಗೆ ಹುರಿಯಾತೀನಿ. ಫಸ್ಟಿಗೆ ನಾನು ತುಪ್ಪ ಕಾದ್ಮೇಲೆ ಗೋಡಂಬಿ, ಬಾದಾಮಿ ಮತ್ತು ಕೇರ್ ಬೀಜನ ಫ್ರೈ ಮಾಡ್ಕೊತೀನಿ. ಅವು ಚಲೋತ್ನಂಗೆ ಫ್ರೈ ಆದಮೇಲೆ ಇದಕ್ಕೆ ಉತ್ತತ್ತಿನ, ಒಣ ದ್ರಾಕ್ಷಿ ಮತ್ತು ರೆಡ್ ರೇಸನ್ಸ್ ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೊತೀನಿ. ಭಾಳ ಕೆಂಪೇನು ಆಗೋದು ಬೇಡ, ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಮಟನೂ ಫ್ರೈ ಮಾಡ್ಕೊಳ್ಳೋಣ ಅಂತ. ಈಸಿಯಾಗಿ ಕ್ವಿಕ್ಕಾಗಿ ಭಾರಿ ಟೇಸ್ಟಿ ಅಂದ್ರೆ ಟೇಸ್ಟಿಯಾಗಿ ಸ್ವೀಟ್ ರೆಡಿ ಆಗಿಬಿಡ್ತೈತಿ ನೋಡಿರಿ. ಗೆಸ್ಟ್ ಬಂದಾಗ ಕ್ವಿಕ್ಕಾಗಿನ ಮಾಡಿಬಿಡ್ಬೋದು. ಒಂದು ಸೈಡ್ ಬ್ಯಾಳಿ ಕುದ್ದು ರೆಡಿ ಆತಂದ್ರೆ ಆಮೇಲೆ ಒಂದು 2 ಮಿನಿಟ್ಸ್ನಾಗನ ಪಾಯಸ ರೆಡಿ ಆಗಿಬಿಡ್ತೈತಿ. ಸೊ ಗೋಡಂಬಿ ಮತ್ತು ಬಾದಾಮಿ ಫ್ರೈ ಆಗವು. ಈಗ ಇದಕ್ಕೆ ದ್ರಾಕ್ಷಿನ ಹಾಕ್ಕೊಂಡು ಚಲೋ ಫ್ರೈ ಮಾಡ್ಕೊತೀನಿ. ದ್ರಾಕ್ಷಿ ಮೇಲೆ ಉಬ್ಬಿ ಬರಬೇಕು, ಆ ಥರ ಅವನ್ನ ಫ್ರೈ ಮಾಡೋಣ ಅಂದ್ರನ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಇಲ್ಲ ಅಂತಂದ್ರೆ ಕಚ್ ಅಂತ ಹೇಳಿ ದ್ರಾಕ್ಷಿ ಉಳಿದ್ಬಿಡ್ತಾವೆ. ಬರ್ರಿ ಈಗ ಎಲ್ಲನೂ ಡ್ರೈ ಫ್ರೂಟ್ಸ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಅಂತ. ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಾಗ ಮಸ್ತ್ ಫ್ರೈ ಆಗ್ಯಾವ ನೋಡ್ರಿ. ದ್ರಾಕ್ಷಿ ನೋಡ್ರಿ ಎಷ್ಟು ಮಸ್ತ್ ಉಬ್ಬಿ ಬಂದಾವ. ಈಗ ಪಾಯಸನೂ ಕುದ್ದು ರೆಡಿ ಆಗೈತಿ. ಈಗ ಇದನ್ನಷ್ಟು ಪಾಯಸಕ್ಕೆ ಹಾಕ್ಕೊಂಡು ಫೈನಲ್ ಟಚ್ ಕೊಡೋಣ ಅಂತ. ಪಾಯಸ ಚಲೋ ಕುದಿ ಬರತೈತಿ ನೋಡ್ರಿ. ಬೆಲ್ಲನೂ ಎಲ್ಲ ಕರಗೈತಿ. ಈಗ ತುಪ್ಪದ ದರ್ಸ್ಲೇನ ನಾನು ಡ್ರೈ ಫ್ರೂಟ್ಸ್ನಷ್ಟು ಹಾಕ್ಕೊಳತ್ತೀನಿ. ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ರಿ, ಭಾರಿ ಮಸ್ತ್ ಟೇಸ್ಟ್ ಬರ್ತೈತಿ. ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದ್ದು ಹಾಕಿದ ಮೇಲೆ ಜಸ್ಟ್ ಒಂದು 2 ನಿಮಿಷ ಮಿಕ್ಸ್ ಮಾಡಿದ್ವಿ ಅಂದ್ರೆ ಪಾಯಸ ಟೇಸ್ಟ್ ಮಾಡೋಕೆ ರೆಡಿಯಾಗಿ ಬಿಡ್ತೈತಿ ನೋಡ್ರಿ. ಬರ್ರಿ ನಾನು ಮಾಡಿದಂಥ ಬ್ಯಾಳಿ ಪಾಯಸ ರೆಡಿ ಆಗೈತಿ. ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಟೇಸ್ಟ್ ಹೆಂಗಿತ್ತಂತೇಳಿ ಟೇಸ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಕಡಲೆಬೇಳೆ ಪಾಯಸ ರೆಡಿ ಆಗೈತಿ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.